ವಿಜಯಪುರ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷೆ ಎಸ್ ಭವ್ಯಮಧು ಅವರ ಅಧ್ಯಕ್ಷತೆಯಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಆಯೋಜನೆ ಮಾಡಲಾಗಿತ್ತು. ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ್ ಸಲ್ಲಿಸಿ ಸಿಹಿ ಹಂಚಿಕೆ ಮಾಡಿದರು. ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ನೂತನ ಅಧ್ಯಕ್ಷೆ, ಉಪಾಧ್ಯಕ್ಷೆಯರನ್ನು ಸನ್ಮಾನಿಸಿದರು. ಉಪಾಧ್ಯಕ್ಷೆ ತಾಜುನ್ನಿಸಾ ಮಹಬೂಬ್ ಪಾಷಾ, ಮುಖ್ಯಾಧಿಕಾರಿ ಜಿಆರ್ ಸಂತೋಷ್, ಪುರಸಭೆ ಸದಸ್ಯರಾದ ವಿಮಲಾ ಬಸವರಾಜು, ಮಂಜುಳಮ್ಮ ಮುನಿರಾಜು, ಶಿಲ್ಪಾ ಅಜಿತ್, ಆಯೇಷಾ ಸೈಪುಲ್ಲಾ, ಸಿ.ಎಂ. ರಾಮು, ಅಧಿಕಾರಿಗಳಾದ ಕಂದಾಯ ಅಧಿಕಾರಿ ಚಂದ್ರು, ಪ್ರಭಾರಿ ಕಂದಾಯ ನಿರೀಕ್ಷಕ ಅನಿಲ್, ಆರೋಗ್ಯ ನಿರೀಕ್ಷಕಿ ಲಾವಣ್ಯ, ಶಿವನಾಗೇಗೌಡ, ಮುಖಂಡರಾದ ಮಲ್ಲಿಕಾರ್ಜುನಯ್ಯ, ಸದಾಶಿವ, ಚಿಕ್ಕನಹಳ್ಳಿ ಶಿವಣ್ಣ, ಮಹಬೂಬ್ ಪಾಷಾ, ಪಟ್ಟಣದ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಎಸ್ಆರ್ಎಸ್ ಬಸವರಾಜ್, ಅರ್ಚಕರಾದ ಗೌರಿಶಂಕರ್, ಸೋಮಶೇಖರ್, ನಾಗರಾಜ್, ಸುಕೇಶ್ ಆರಾಧ್ಯ, ಲೋಕೇಶ್ ಆರಾಧ್ಯ, ಅಡಿಗೆ ನಾಗರಾಜ್, ಪುನೀತ್ ಆರಾಧ್ಯ, ರವಿಕುಮಾರ್, ಆಟೋ ಸುರೇಶ್ ವಿ, ವಿಶ್ವನಾಥ್ ಮಾಮ, ಮುರಳಿ ಹಾಜರಿದ್ದರು. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಫಲ್ಗುಣ, ಶುದ್ಧ ಫಲ್ಗುಣ ತ್ರಯೋದಶಿಯಂದು ಅವರು ಕೊಲ್ಲಿಪಾಕಿ ಅಂದ್ರೆ ಈಗಿನ ತೆಲಂಗಾಣ ರಾಜ್ಯದ ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಿಂದ ಅಂದ್ರೆ ಯಾವುದೇ ಒಂದು ವ್ಯಕ್ತಿಯಿಂದ ಜನನ ಪಡೆದುಕೊಳ್ಳದೆ ಸೋಮೇಶ್ವರ ಲಿಂಗದಿಂದ ಉದ್ಭವ ಆಗಿರ್ತಕ್ಕಂಥ ನಮ್ಮ ರೇಣುಕಾಚಾರ್ಯ, ಜಗದ್ಗುರು ರೇಣುಕಾಚಾರ್ಯರು ಅಲ್ಲಿ ಉದ್ಭವ ಆಗಿ ಶಿವನ ಆದೇಶದಂತೆ 5 ಒಂದು ಸ್ಥಳಗಳಲ್ಲಿ ನಮ್ಮ ಪಂಚಪೀಠಗಳನ್ನ ಸ್ಥಾಪನೆ ಮಾಡಿ ಅಂದ್ರೆ ವಿಶ್ವಕ್ಕೆ, ಪ್ರಪಂಚಕ್ಕೆ, ವಿಶ್ವಕ್ಕೆ ಶಾಂತಿಯನ್ನ ಕೊಡುವಂತಹ ಒಂದು ಕೆಲಸ ಆಗಬೇಕು ಅಂತೇಳಿ ಶಿವನ ಸಂದೇಶದಿಂದ, ಶಿವನ ಒಂದು ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಿಂದ ಉದ್ಭವವಾದಂತಹ ನಮ್ಮ ಜಗದ್ಗುರು ರೇಣುಕಾಚಾರ್ಯರು ಕೊಲ್ಲಿಪಾಕಿಯಲ್ಲಿ ಎಲ್ಲರಿಗೂ ಸಮಾನತೆ, ಈಗ ನಾವು ಏನ್ ಹೇಳ್ತೀವಿ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಅಂತ ಹೇಳ್ತೀವಿ. ಸುಮಾರು ಶತಮಾನಗಳ ಹಿಂದೆಯೇ ರೇಣುಕಾಚಾರ್ಯರು ಈ ಒಂದು ತತ್ವವನ್ನ ಅಂದ್ರೆ ಶೈವ ಸಿದ್ಧಾಂತ ತತ್ವವನ್ನ ಪ್ರಚುರಪಡಿಸಿದ್ದಾರೆ. ಅಂದ್ರೆ ಎಲ್ಲರಿಗೂ ಸಮಾನತೆಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಂದಿಗೂ ಇದಕ್ಕೆ ನಾವು ಉಲ್ಲೇಖವನ್ನ ಕೊಡಬಹುದು. ಅಂದ್ರೆ ನಾವು ಸಾಕ್ಷಿಗಳನ್ನ ತೋರಿಸಬಹುದು. ಕೊಲ್ಲಿಪಾಕಿಯಲ್ಲಿ 18 ಜಾತಿಯ ಮಠಗಳನ್ನ ಸ್ಥಾಪನೆ ಮಾಡಿ 18 ಜಾತಿಗೆ ಎಲ್ಲರೂ ಸಮಾನವಾಗಿ, ಎಲ್ಲರೂ ಅಂದ್ರೆ ಸಮಾನತೆಯನ್ನ ಕಾಣಬೇಕು, ಎಲ್ಲರೂ ಶರಣರಾಗಬೇಕು, ಒಂದು ಉತ್ತಮ ಸಿದ್ಧಾಂತವನ್ನ, ತತ್ವವನ್ನ ಎಲ್ಲರೂ ಅನುಸರಿಸಬೇಕು ಅಂತ ಹೇಳಿ ಅಲ್ಲಲ್ಲಿ ಶಿಷ್ಯರನ್ನ ನೇಮಿಸಿ 18 ಮಠಗಳಲ್ಲಿ ಮಠಾಧೀಶರನ್ನ ನೇಮಿಸಿ, ಶಿಷ್ಯರನ್ನ ನೇಮಿಸಿ ಈ ತತ್ವ ಸಿದ್ಧಾಂತ ಪ್ರಪಂಚಕ್ಕೆಲ್ಲ ಹರಡಲಿ ಅಂತ ಹೇಳಿ ನಮ್ಮ ರೇಣುಕಾಚಾರ್ಯರು ಅಂದೇ ಎಲ್ಲರಿಗೂ ಸಮಾನತೆಯನ್ನ ಕೊಟ್ಟಂತಹ ಮಹಾನ್ ಆಚಾರ್ಯರು. ಅಂದ್ರೆ ಅವರ ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗ್ತಕ್ಕಂಥದ್ದು. ಮತ್ತೆ ಇನ್ನೂ ಒಂದು, ನಮಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಹೇಗೆ ನಮಗೆ ದಾರಿಯನ್ನ ತೋರಿಸುತ್ತೆ, ಹಾಗೆ ಇವರು ನಮಗೆ ಅಗಸ್ತ್ಯ ಮುನಿಗಳ ಒಂದು ಬರವಣಿಗೆಯಿಂದ ಅಗಸ್ತ್ಯ ಮುನಿಗಳಿಗೆ ಶೈವ ಸಿದ್ಧಾಂತವನ್ನ ಬೋಧನೆ ಮಾಡಿ ಶಿವ ಸಿದ್ಧಾಂತ ಶಿಖಾಮಣಿಯನ್ನ ನಮಗೆ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಸಿದ್ಧಾಂತ ಶಿಖಾಮಣಿಯಲ್ಲಿ ಲಿಂಗ ಸ್ಥಳ ಯಾವುದು? ಜಗದ್ಗುರು ರೇಣುಕಾಚಾರ್ಯರು ಆಂಧ್ರದಲ್ಲಿ ಕೋಲಿಪಾಕಂ ಕ್ಷೇತ್ರದಿಂದ ಲಿಂಗೋದ್ಭವ ಆದರು. ವೀರಶೈವ ಲಿಂಗಾಯತ ಧರ್ಮದ ಸಂಸ್ಥಾಪಕರು ಆದಂಥ ರೇಣುಕಾಚಾರ್ಯರು ಸರಿಸುಮಾರು 1400 ವರ್ಷಗಳ ಕಾಲ ಜೀವಂತವಾಗಿದ್ದು, ಅದರಲ್ಲಿ 700 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಮತ್ತು 700 ವರ್ಷ ಕಾಲ ಧರ್ಮವನ್ನು ಪ್ರಚಾರವನ್ನು ಮಾಡಿದ್ದರು. ಯಾವುದೇ ಜಾತಿ ಬಿಂಬಿಸದೆ ಮಾನವ ಕುಲಕ್ಕೆ ಜಯವಾಗಲಿ ಎಂದರು. ಎಲ್ಲರಿಗೂ ಶುಭವಾಗಲಿ. ಸದಾ ನಮ್ಮ ಅಧ್ಯಕ್ಷರಿರಲಿ, ಎಲ್ಲ ಸಮಾಜದ ಒಂದು ಯಶಸ್ಸು ಅವರಿಗೆ ದೊರೆಯಲಿ ಅಂತ ನಮ್ಮ ಗುರುಗಳಲ್ಲಿ ನಾನು ಬೇಡ್ಕೊಳ್ತೇನೆ. ಮತ್ತೆ ವಿಶೇಷವಾಗಿ ಏನು ನಮ್ಮ ಗುರುಗಳ ಸಿದ್ಧಾಂತ ಏನಪ್ಪ ಅಂತಂದ್ರೆ, ಮನುಷ್ಯ ಆಗಿ ಹುಟ್ಟಿದ ಮೇಲೆ ನಾವು ಜಾತಿ ಧರ್ಮ ಅಂತೇಳಿ ನಾವೆಲ್ಲರೂ ಬೇರೆ ಬೇರೆ ಜಾತಿಯಲ್ಲಿ ನಾವು ಉಳಿಸ್ಕೊಳ್ತೀವಿ. ಆದರೆ ನಮ್ಮ ಜಗದ್ಗುರುಗಳು ಏನು ಹೇಳ್ತಾರೆ ಅಂದರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಅಂದರೆ ಏನಪ್ಪ ಅಂತಂದರೆ,
ನಾವೆಲ್ಲರೂ ಮಾನವರಾಗಬೇಕು. ಮೊದಲು ಮಾನವರಾದಾಗ ಮಾತ್ರ ನಾವು ಶಾಂತಿಯನ್ನು ನೆಲೆಸೋಕ್ಕೆ ಸಾಧ್ಯ ಅಂತ ಅಂದು ಯುಗಗಳ ಹಿಂದೆಯೇ ಸಹ ಅವರು ನಮ್ಮೆಲ್ರಿಗೂ ಹೇಳ್ಕೊಟ್ಟಿದ್ದಾರೆ. ಅವರ ಒಂದು ಏನು ಸಿದ್ಧಾಂತ ಇದೆಯೋ ಆ ರೀತಿ ನಾವೆಲ್ಲರೂ ನಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಎರಡು ಮಾತಾಡಲು ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ವಂದಿಸುತ್ತಾ